ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಗಿಲ್ಲಿ ಫಾಲೋವರ್ಸ್ ಓಕೆ, ಗಿಲ್ಲಿ ಫಾಲೋವರ್ಸ್ ಓಕೆ. ನಾನು ಗಿಲ್ಲಿ ಫಾಲೋ ಮಾಡಿದೀನಿ. ತಪ್ಪು ಮಾತಾಡ್ತಾರ. ಅಶ್ವಿನಿ ಬಗ್ಗೆ ತಪ್ಪು ಮಾಡ್ತಾ ಇಲ್ಲ. ಅಶ್ವಿನಿ ಅದ ಲಾಸ್ಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿಗೆ ಇವ್ರು ಕೊಟ್ಟಿದ್ದಾರೆ, ಇವಾಗ ಲಾಸ್ಟ್ ಆಗಿ ಕೊಟ್ಟಿದ್ದಾರೆ. ಬಾಸ್ ಫಿನಾಲ್ ಇನ್ನು ಒಂದು ವಾರ ಇದೆ. ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ಗಿಲ್ಲಿ ಸರ್, ಗಿಲ್ಲಿ. ಇಲ್ಲಿ ಯಾಕೆ? ಗಿಲ್ಲಿಗೆ ಫಾಲೋವರ್ಸ್ ಇದೆ, ಮತ್ತೆ ಆಟ ಚೆನ್ನಾಗಿ ಆಡ್ತಾ ಇದಾರೆ. ಅಶ್ವಿನಿ ಮೇಡಮ್ ಈಗ ಎಂಡಲ್ಲಿ ಆಡ್ತಾ ಇರೋದು ಅಷ್ಟೇ. ಸ್ಟಾರ್ಟಿಂಗ್ ಇಂದ ಅಶ್ವಿನಿ ಮೇಡಮ್ ಎಂಡಲ್ಲಿ ಆಟನೇ ಆಡ್ತಾ ಇರಲಿಲ್ಲ. ಅವ್ರು ಒಂದು ಮೂಲೆಯಲ್ಲಿ ಇದ್ರು. ಈಗ ಬರ್ತಾ ಬರ್ತಾ ಏನಾಗಿದೆ, ಪೆನಲ್ಲಿ ಬರ್ತಾ ಒಂದು ಹತ್ರ ಬಂದ್ಮೇಲೆ ಈಗ ಆಟ ಚೇಂಜ್ ಮಾಡಿ ಆಟ ಆಡ್ತಾ ಇದಾರೆ. ವಿತ್ ಅವಾಗಿಂದ ಗಿಲ್ಲಿ ಯಾವ ತರ ಆಡ್ತಾ ಇದಾರೋ ಅದೇ ತರ ಆಡ್ತಾ ಇದಾರೆ. ಹಳ್ಳಿ ಹುಡುಗ ಪ್ರಶ್ನೆ ಪಡ್ರಿ, ಅವ್ನ್ ಬೈನ್ ಹಾಕಿರ್ಬೋದು, ರಾಜ ತರನೇ ಇರೋದು. ವಿತ್ ನಾಟಕ ಪಾಠಕ ಆಡ್ತಾ ಇಲ್ಲ. ಹಳ್ಳಿ ಹುಡುಗ ಅವ್ನ್ ಏನ್ ಸತ್ಯಾಂಶ ಇದೆ ಅದನ್ನೇ ಆಡ್ತಾ ಇರೋದು. ಆದ್ರೆ ಅಶ್ವಿನಿ ಮೇಡಮ್ ಅವರು ಎಲ್ಲ ಮೂಲೆಯಲ್ಲಿ ಇದ್ದವರು ಈಗ ಒಂದ್ ಸ್ವಲ್ಪ ನಾಟಕ ತರ ಆಡಿ ನೋಡಿ. ಅವರು ಅಲ್ಲಿ ಅಶ್ವಿನಿ ಮೇಡಮ್ ಅವರು ಪ್ರತಿಯೊಬ್ಬರು ಯೂಸ್ ಮಾಡಿದ್ರು. ರಕ್ಷಿತನ್ ಇರ್ಬೋದು, ಗಿಲ್ಲಿನ ಯೂಸ್ ಮಾಡಿದ್ರು. ಈಗ ಧ್ರುವಂತ ಲಾಸ್ಟ್ ಸೀರೆ ತಗ್ಲಾಕೊಂಡ್ಬಿಡೋದಾನೆ. ಇನ್ನು 2 ದಿವಸದಲ್ಲಿ ನಾಳೆ ಹೇಳಿದ್ರು. ನೆನ್ನೆ ಬಿಗ್ ಬಾಸ್ ನೆನ್ನೆ ವಿಷಯದಲ್ಲಿ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನು 3 ಜನದಲ್ಲಿ ಯಾರು ಧ್ರುವಂತ ಇದು ಮಾಡಿದ್ರೆ ಅದ್ರ 3 ಜನ ಹೇಳಿದಾರೆ. ಅದು ಧ್ರುವಂತೆ ಹೋಗೋದು ಸದ್ಯ. ಇನ್ನು 3 ದಿನದಲ್ಲಿ ಧ್ರುವಂತ ಹೊಡಬಿಡ್ತಾನೆ. ಇನ್ನು ಫೈನಲ್ ಬಂದ್ಬಿಟ್ಟಿದೆ. ಫೈನಲ್ ಅಲ್ಲಿ ಗಿಲ್ಲಿನೇ ಗೆಲ್ಲೋದು. ಫಾಲೋವರ್ಸ್ ಈಗ ದಾಟ್ಬಿಟ್ಟಿದೆ, 1 ಮಿನಿಟ್ ದಾಟ್ಬಿಟ್ಟಿದೆ. ಹಂಗಾಗಿ ಬಿಗ್ ಬಾಸ್ ಇದ್ರಲ್ಲಿ ಹೇಳಿದಾರೆ ಆಲ್ರೆಡಿ. ಬಿಗ್ ಬಾಸ್ ಅಲ್ಲಿ ಕೂಡ ಹೇಳಿದಾರೆ, ಜನಸಂಖ್ಯೆ ಯಾರ್ದಾರು ಬಲ ಇರ್ತದೆ ಅವ್ರಿಗೆ ಓಟ್ ಹಾಕಿದ್ರಲ್ಲ ಅವ್ರು ಗೆಲ್ಲೋದು ಅಂತ. ಹಂಗಾಗಿ ಗಿಲ್ಲಿ 100ಕ್ಕೆ 100 ಭಾಗ ಹಳ್ಳಿ ಹುಡುಗ ಮಳವಳ್ಳಿ ಗಂಡು ಗೆಲ್ಲೋದು ಗ್ಯಾರಂಟಿ. ಅಶ್ವಿನಿಯರ್ ಗೆಲ್ಲಲ್ಲ. ಅದೇ ಅವ್ರನ್ನ ಗಿಲ್ಲಿ ಜೊತೆ ಬರ್ಬೋದು ಅಷ್ಟೇ. ಅದ್ ಬಿಟ್ರೆ ಯಾವ್ದೇ ಕಾರಣಕ್ಕೂ ಅವ್ರು ಗೆಲ್ಲಕ್ ಆಗಲ್ಲ. ಈಗ ಸರ್ ಸ್ಟಾರ್ಟಿಂಗ್ ಇಂದ ಆಡ್ಕೊಂಡ್ ಬಂದಿರ್ಬೇಕಲ್ವಾ. ಒಳಗಡೆ ಈಗ ಮೊಸಳೆ ಕಣ್ಣೀರ್ ಕಣ್ಣೀರ್ ಹಾಕ್ಬಿಟ್ಟು ಸರ್ ನಾ ಹಿಂಗ್ ಮಾಡ್ಬಿಟ್ಟೆ ಅಂದ್ರೆ ತಪ್ಪಾಯ್ತು. ಅದೇ ಹೇಳ್ತಾರ ಅವಾಗ, ಹಿಂಗ್ ಕಟ್ ಮಾಡಿ ಹೇಳ್ತಾರೆ, ಅನಿಫಿಟ್ ಮಿಸ್ ಆಗಿ ನಾನು ತಪ್ಪಾಗಿದೆ ಕ್ಷಮಿಸ್ಬಿಡಿ, ನಾನು ಮುಂದಕ್ಕೆ ಸರಿಪಡಿಸ್ಕೊಂಡು ಆಟ ಆಡ್ಕೊಂಡು ಹೋಗ್ತೀನಿ ಅಂತ. ಅದು ಆಟ ಆಡಕ್ ಆಗಲ್ಲ ಇನ್ಮೇಲೆ. ಮುಂದಕ್ಕೆ ಯಾಕೆ ಬಿಗ್ ಬಾಸ್ ಬಂದ್ಬಿಟ್ಟಿದ್ದಾರೆ, ಎಂಡ್ ಆಗ್ಬಿಟ್ಟಿದೆ ಈಗ. ಫೈನಲ್ ಬಂದ್ಬಿಟ್ಟಿದಲ್ಲ, ಹಂಗಾಗಿ ಮುಗೀತವ್ರ ಕತೆ. ಏನಿದ್ರು ಗಿಲ್ಲಿನೇ ಇನ್ನಾಗೋದು. 100ಕ್ಕೆ 100 ಭಾಗ ವಿನ್ ಗಿಲ್ಲಿನೇ. ನೋಡೋಣ ಯಾವ ತರ ಅಂತ. ಜನಸಂಖ್ಯೆ ಸರ್ ಬೆಂಗಳೂರಲ್ಲಿ ಬ್ಯಾನರ್ ಎಲ್ಲ ಹಾಕ್ಸಿದ್ದಾರೆ. ಅದು ಅಶ್ವಿನಿ ಮೇಡಮ್ ಅವರು ದುಡ್ಡು ಕೊಟ್ಟು ಅವ್ರ ಕಡೆಯಿಂದ ಅವ್ರ ಕಡೆಯವರು ಹಾಕ್ತಾ ಇರೋದು ಅಷ್ಟೇ. ಅದು ಅದು ಬಿಟ್ಟು ಇವ್ ರಿಯಲ್ ಆಗಿ ಆಗ್ತಾ ಇಲ್ಲ. ಅವರು ರಿಯಲ್ ಆಗಿ ಇವ್ರು ಸ್ವಂತ ದುಡ್ಡಲ್ಲಿ ಯಾರು ಹಾಕ್ತಾ ಇಲ್ಲ. ಅವ್ರು ಏನಾಗಿದೆ ಅಂದ್ರೆ ಈಗ ಆಲ್ರೆಡಿ ಅವರು ಈ ಕನ್ನಡ ಪರ ವೇದಿಕೆ ಇದ್ರಲ್ಲಿ ಪರಿಚಯ ಆಗಿ ಗುರುತಿಸ್ಕೊಂಡಿರೋರು. ಅವ್ರು ಆಲ್ರೆಡಿ ಶ್ರೀಮಂತ್ರಿ ಅನ್ಕೊಳ್ಳಿ, ಸ್ವಲ್ಪ ಬಾಡಿಗೆ ಬರುತ್ತೆ, ಅಲ್ಪ ಸ್ವಲ್ಪ ದುಡ್ಡುಗಳೆಲ್ಲ ಬೇರೆ ಇದೆ ಅವ್ರಿಗೆಲ್ಲ. ಹಂಗಾಗಿ ಅವ್ರು ಜನಸಂಖ್ಯೆಯಲ್ಲಿ ದುಡ್ಡು ಕೊಟ್ಟು ಅವ್ರ ಕಡೆಯವ್ರು ಮಾಡಿಸ್ತಾ ಇದ್ರು ಹೊರತು ಅವ್ರು ಯಾವ ಸ್ವಯತ್ವವಾಗಿ ಯಾರು ಮಾಡ್ತಾ ಇಲ್ಲ. ಈಗ ನಮ್ಮ ಗಿಲ್ಲಿ ಸ್ವಯತ್ವವಾಗಿ ನಿನ್ನೆ ಹೋರಾಟ ಮಾಡಿದ್ದಾರೆ, ಬಂದಿದ್ದಾರೆ. ಇದಕ್ಕೆ ಮಧುಗಂಟು ರ್ಯಾಲಿ ಮಾಡಿದ್ದಾರೆ. ಎಲ್ಲಾ ಕಡುವ ಗಿಲ್ಲಿದೆ ಅವ ಇರೋದು, ಗೆಲ್ಲಿದೆ. ಎಲ್ಲ ಬ್ಯಾನರ್ ಆಗ್ತಾ ಇರೋದು. ಎಲ್ಲ ಯಾವ ಆಟೋದಲ್ಲಿ ನೋಡಿ, ಯಾವ ಬಸ್ ಕಡೆ ನೋಡಿ, ಯಾವ ಕಾರಿಂದ ನೋಡಿ ಗಿಲ್ಲಿದೆ ಇರೋದು. ಅಶ್ವಿನಿ ಏನಿದೆ ಅದೇ ಈಗ ಬತ್ತ ಆಗ್ತಾ ಇರೋದು ಅಷ್ಟೇ. ದುಡ್ಡು ಕೊಟ್ಟು ಆಗ್ತಾ ಇರೋದು ಇವಾಗ. ಯಾಕೆ ಈಗ ಫೈನಲ್ ಬಂದ್ಬಿಡ್ತಲ್ಲ, ಅದಕ್ಕೋಸ್ಕರ ದುಡ್ಡು ಕೊಟ್ಟು ನಿಮ್ಮ ಆ ಕಡೆ ಅಲ್ಲಿ ಬೇಕಾದ್ರೆ ಫ್ಯಾನ್ ಹಾಕಂತ ಅವ್ರ ಕಡೆ ಹಾಕ್ಸ್ಕೊತಾ ಇದಾರೆ. ಇಡೀ ಕರ್ನಾಟಕದಲ್ಲಿ ಗಿಲ್ಲಿದೆ ಇರೋದು. ಆಂಧ್ರದಲ್ಲಿ ನೋಡಿ, ಆಂಧ್ರದಲ್ಲಿ ನೋಡಿ, ತಮಿಳ್ನಾಡು ನೋಡಿ, ಇದು ಗಿಲ್ಲಿದವ. ಆಲ್ರೆಡಿ ಓಟ್ ಎಷ್ಟಿದೆ ಅವ್ರಿಗೆ ಅಶ್ವಿನವ್ರಿಗೆ? ಅವ್ರಿಗೆ ಓಟು 3 ಲಕ್ಷ 4 ಲಕ್ಷ ಇರ್ಬೇಕು ಅಷ್ಟೇ. ಆದ್ರೆ ಗಿಲ್ಲಿಗೆ 1 ಮಿಲಿಯನ್ ದಾಟುಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ ವೇಗವಾಗಿ. ಹಂಗಿರುವಾಗ ಯಾವ ತರ ಇರ್ಬೇಕು ಸರ್? ಅಶ್ವಿನಿಯರ್ ಗೆಲ್ಲಲ್ಲ. ಅಶ್ವಿನಿಯರ್ ಗೆಲ್ಲಲ್ಲ. ವಿನ್ ಆಗೋದು ಪಕ್ಕ ವಿನ್ ಆಗೋದು ಗಿಲ್ಲಿನೇ. 100ಕ್ಕೆ 100 ಮಂಡ್ಯದ ಗಂಡೆ ವಿನ್ ಆಗೋದು. ಆಗಲ್ಲ ಸರ್, ಆಗ್ಬಾರ್ದು. ತಪ್ಪು ಮೋಸ ಆಟ ಆಡಿರೋದವ್ರು. ಅಶ್ವಿನಿಯರ್ ಮೋಸ ಆಟ ಆಡಿರೋದು. ಅವ್ರು ಕೊಟ್ರೆ ಬಿಗ್ ಬಾಸ್ ನಡೆಸೋದು ಮುಚ್ಚಿಬಿಡಿದ್ರೆ ಎಷ್ಟು ಸರ್. ಆಟ ಆಡ್ಬೇಕಾರೆ ಕೆಲವೊಂದು ಆಟ ಆಡ್ಬೇಕಾರೆ ಮೋಸದಿಂದ ಆಟ ಆಗಿರೋದು. ಇವನು ಧ್ರುವಂತ ಅವ್ರು ನೋಡಿ ಗಿಲ್ಲಿ ಮಾತಾಡಿ ತಗೊಂಡಿದ್ದು ಅಶ್ವಿನಿಗೆ ಹೇಳ್ತಾರೆ ತಗೊಂಡೋಗಿ. ಅವ್ರೇನ್ ಮಾಡಿದಾರೆ, ಸುಮ್ನೆ ಮೊಸಳೆ ಕಣ್ಣಿರ್ತಾರ ಅವರು. ಧ್ರುವಂತ ಅವ್ರ ಹತ್ರ ಮಾತಾಡ್ತಾನೆ, ಬಂದು ಗಿಲ್ಲಿ ಹತ್ರ ಜೇನುತುಪ್ಪ ಚೆಲ್ಬಿಟ್ರು, ಅದಕ್ಕೆ ಸರಿಲ್ಲ ಅವ್ರು ವೇಸ್ಟ್ ಮಾಡ್ತಾರೆ, ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಜೇನುತುಪ್ಪದ ಎಣ್ಣೆ ತಗೊಂಡು ಅಲ್ಗ ಹಾಕೊಂಡ್ರೆ ಅಂತ ಇಲ್ಲಿ ಹೇಳ್ತಾರೆ ಗಿಲ್ಲಿ ಹತ್ರ. ಗಿಲ್ಲಿ ಮಾತಾಡೋ ತಗೊಂಡೋಗಿ ಕರೆಕ್ಟ್ ಆಗಿ ಅಲ್ಲಿ ಹೇಳ್ತಾರೆ. ಅದು ತಂದಂಟ ಹಾಕಿ ಜಗಳ ತಂದ ಹಾಕೊಂತ ಆತರ ವೇಸ್ಟ್ ಮಾಡಿದ್ರು ಅವರು. ಸತ್ಯ ಅದು. ಅದೇ ತರ ಈಗ ಅವ್ರು ಇಬ್ರು ಮಾತಾಡ್ಕೊಂಡೆ ಮಾಡಿರೋದು. ಅವ್ರು ಮಾತಾಡ್ಕೊಂಡು ಗಿಲ್ಲಿನ ಹೆಂಗಾರ ಮಾಡಿ ಆಚೆ ಹಾಕ್ಬೇಕಲ್ಲ, ಯಾವ ತರನಾರ ಮಾಡಿ. ಇವ್ರನ್ನ ಹೋಗ್ಬಿಟ್ರೆ ಇನ್ನಾಗ್ಬಿಡ್ತಾನೆ ಅನ್ನೋ ಲೆಕ್ಕ ಅವ್ರು ಮಾತಾಡ್ಕೊಂಡು ಬಿಗ್ ಬಾಸ್ ಮನೇಲಿ ಈ ತರ ಮಾಡಿರೋದು. ಅವ್ರು ಏನೇ ಮಾಡಿದ್ರು ಗಿಲ್ಲಿ ದಕ್ಕೋನಲ್ಲ. ಗಿಲ್ಲಿ ಮುಂದೆ ಅವ್ರು ಬಚ್ಚಾನೆ, ಯಾವ್ದ ಕಣ್ಣು ಗೆಲ್ಲಕ್ ಆಗಲ್ಲ. ಅಶ್ವಿನಿ ಮೇಡಮ್ ಹೇಳ್ತಾರೆ, ನನಗಾಗಿರೋ ವಯಸ್ಸು ಅಷ್ಟು ನಿನ್ಗೆ ಆಗಿಲ್ಲ ಅದು ಅಂತ. ಅದು ತಪ್ಪು. ವಯಸ್ಸು ಬರಲ್ಲ, ಮೆಚುರಿಟಿ ಮೈಂಡ್ ಏನಿದೆ ಅದು ಮುಖ್ಯ. ಚಿಕ್ಕ ಹುಡುಗನಾಗ್ಲಿ, ಚಿಕ್ಕ ಹುಡುಗನ ಮಾತು ಕೇಳ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ತಲೆ ಹಂಗಿರುತ್ತವಾಗ. ಹಂಗಿರುವಾಗ ನೀವ್ ಎಷ್ಟೇ ಹೋರಾಟ ಮಾಡಿರ್ಬೋದು ಲೆಕ್ಕಕ್ಕೆ ಬರಲ್ಲ.
ತಲೆ ಬುದ್ಧಿವಂತಿಕೆ ಏನಿರುತ್ತೆ ಅದು ಮುಖ್ಯ. ನೀ ಕಷ್ಟಪಟ್ಟು ಆಟ ಆಡಿರ್ಬೋದು, ಆದ್ರೆ ಅವ್ನು ಹೊಡೆಯೋ ಡೈಲಾಗ್ ಅಲ್ಲಿ ನೀವೇನು ಮಾಡಕ್ಕಾಗಲ್ಲ. ಅವ್ನ ಆಡೋ ಆಟದಲ್ಲಿ ಏನು ಮಾಡಕ್ಕಾಗಲ್ಲ. ಅವನು ವಿನ್ ಆಗೋದು ಗ್ಯಾರಂಟಿ 100ಕ್ಕೆ 100 ಭಾಗ ಖಚಿತ. ಅಶ್ವಿನಿ ನಾಟಕ ಆಡ್ಕೊಂಡೆ ಬಂದಿರೋದು. ಈಗ ಮೂಲ ಇದ್ರು ಅವರು. ಅಶ್ವಿನಿ ಅವ್ರು ರನ್ನಪರ್ ಆಗ್ತಾರ ಅಂತ ಇಲ್ಲಿ ಫೈನಲ್ ಯಾರ್ಯಾರು ಬರ್ಬೋದು ಅಂತ ನಿಮ್ಗೆ ಗಿಲ್ಲಿ ಜೊತೆಗೆ ರಘು ಬರ್ಬೋದು, ಇಲ್ಲ ಅಶ್ವಿನಿ ಬರ್ತಾರೆ. ಅಶ್ವಿನಿ ಅಲ್ಲ, ನೀವು ಅಶ್ವಿನಿ ಅವ್ರ ಬಗ್ಗೆ ಮಾತಾಡಿದ್ರಿ. ಓಕೆ, ಈಗ ಅಶ್ವಿನಿ ರನ್ನಪ್ ಆಗ್ಬೋದಾ ಅಥವಾ ನಾ ಕೇಳ್ತಾ ಇದ್ದೆ. ಫೈನಲ್ ಅವರೇ ಗೆದ್ರೆ ಏನ್ ಮಾಡ್ತೀರಾ? ಗಿಲ್ಲಿ ಫಾಲೋವರ್ಸ್ ಓಕೆ, ಗಿಲ್ಲಿ ಫಾಲೋವರ್ಸ್ ಓಕೆ, ನಾನು ಗಿಲ್ಲಿ ಫಾಲೋ ಮಾಡಿದೀನಿ, ವೋಟ್ ಮಾಡಿದೀನಿ. ಓಕೆ, ನೀವು ಗಿಲ್ಲಿ ಬಗ್ಗೆ ಮಾತಾಡಿ. ಅಶ್ವಿನಿ ಅವ್ರ ಮೇಲೆ ತಪ್ಪು ಮಾತಾಡ್ತಾರ. ಅಶ್ವಿನಿ ಬಗ್ಗೆ ತಪ್ಪು ಮಾಡ್ತಾ ಇಲ್ಲ. ಅಶ್ವಿನಿ ಅದ ಲಾಸ್ಟ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿಗೆ ಇವ್ರು ಕೊಟ್ಟಿದ್ದಾರೆ, ಇವಾಗ ಲಾಸ್ಟ್ ಆಗಿ ಕೊಟ್ಟಿದ್ದಾರೆ. ಆಯ್ತಾ? ಧ್ರುವಂತ ಕೊಟ್ಟಿದ್ದಾರೆ. ಅಶ್ವಿನಿ ಮೇಡಮ್ ಕೊಟ್ಟಿದ್ರೆ ಅಶ್ವಿನಿ ಮೇಡಮ್ ಉತ್ಮಾನ ಕೊಟ್ಟಿದ್ದಾಯ್ತು. ಇಲ್ಲಿ ಧ್ರುವಂತ ಕೊಟ್ರಲ್ಲ, ಕಿಚನ್ ಚಪ್ಪಾಳಿ ಯಾಕೆ ಕೊಟ್ರು? ಜೊತೆ ಆಟ ಆಡಿದ್ರೆ ವಿನ್ ಆದ್ರೆ ಜೊತೆಲಿ ವಿನ್ ಆದಕ್ಕೆ ಧ್ರುವಂತ ಮತ್ತೆ ಅಶ್ವಿನಿಗೆ ಕೊಟ್ಟಿರೋದು. ಒಂದ್ಸರಿ ಬರುತ್ತೆ ವಾರಕ್ಕೆ, ಹೌದಾ? ಲಾಸ್ಟ್ ಫೈನಲ್ ಆಗ್ತೀವಿ ಈಗ. ಫೈನಲ್ ಇನ್ನೂವರೆಗೂ ಟೈಮ್ ಇದೆ. ಇಲ್ಲ, ಅದು ಲಾಸ್ಟ್ ಫೈನಲ್ ಇಲ್ಲ, ಇದು ಲಾಸ್ಟ್ ಫೈನಲ್ ಚಪ್ಪಾಳೆ ಇದು. ಅದೇ ಲಾಸ್ಟ್. ಈ ಇಬ್ರಿಗೆ ಯಾಕೆ ಕೊಡ್ಬೇಕು? ಧ್ರುವಂತ ಏನ್ ಕೆಲಸ ಮಾಡಿದ? ಯಾವ್ದು ಆಟ ಆಡದ್ನ ಏನ್ ಮಾಡಿದ್ನ? ಅಶ್ವಿನಿ ಮೇಡಮ್ ಆಡಿದ್ರು ಓಕೆ. ಯಾವ್ದು ಫೈನಲ್ ಎಂಡಿಗೆ, ಈಗ ಫೈನಲ್ ಎಂಡ್ ಅಂತ ಗೊತ್ತಾದ್ಮೇಲೆ ಆಡ್ತಾ ಇದಾರೆ. ಗಿಲ್ಲಿ ಆಡಿದ್ಮೇಲೆ ಗಿಲ್ಲಿ ಮೈಂಡು 3 ವರ್ಷದ ಮೇಲೆ ನೋಡ್ತಾ ಇದಾರಂತೆ ಗಿಲ್ಲಿ, ಅದು ಗೊತ್ತಾಯ್ತು. ಇವಾಗ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಿದ್ರೆ ಅಶ್ವಿನಿ ಮೇಡಮ್ ಚಪ್ಪಾಳೆ ಯಾಕೆ ಬಂತು ಅಂತ ನಾವು ನೀನ್ ಕೇಳ್ತಾ ಇದೀನಿ. ಕ್ವಶನ್ ಹೇಳಿ, ಆನ್ಸರ್ ಹೇಳಿ. ಅಶ್ವಿನಿ ಮೇಡಮ್ ಅಂದ್ರೆ ಅಲ್ಲ, ಉತ್ತಮ ಅಂದ್ರೆ ಏನಾಗಿದೆ ಗೊತ್ತಾ? ಆಟದಲ್ಲಿ ಗೆಲ್ತಲ್ಲ ಅಂದ್ರೆ ಈಗ ಲಾಸ್ಟ್ ಅಲ್ಲಿ TRP ಇದ್ರೆ ಅದೊಂದ್ಕೋಸ್ಕರ ಚಪ್ಪಳ ಬಂತು, ಅಷ್ಟು ಬಿಟ್ರೆ ಅಲ್ಲ ಹೇಳಿದ್ದು. TRP ಬಗ್ಗೆ, TRP ಬಿಗ್ ಬಾಸ್ ಅಂದ್ರೆ TRPಗೆ ಗಿಲ್ಲಿ ಆಡೋ ಅಷ್ಟಲ್ಲಿ ಬಿಗ್ ಬಾಸ್ ಓಡ್ತಾ ಇರೋದ ಗಿಲ್ಲಿಂದ. ಹೌದೌದು, ಬಿಗ್ ಬಾಸ್ ನೋಡ್ತಾ ಇದ್ರೆ ಯಾರು ನೋಡ್ತೀರಿ? ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಓಡ್ತಿರ್ಲಿಲ್ಲ. ಬಿಗ್ ಬಾಸ್ ಓಡ್ತಾ ಇರೋದ ಗಿಲ್ಲಿಂದ. ಅಶ್ವಿನಿ ಮೇಡಮ್ ಆಚೆ ಬಂದ್ರೆ ಬಿಗ್ ಬಾಸ್ ಆಗಲ್ಲ. ಚಾಲೆಂಜ್ ಬಿಗ್ ಬಾಸ್ ಗಿಲ್ಲಿ, ಬಿಗ್ ಬಾಸ್ ಮತ್ತೆ ಗಿಲ್ಲಿ ಬಿಟ್ಟ ಅಶ್ವಿನಿ ಮೇಡಮ್ ಗಿಲ್ಲಿ ಬಿಗ್ ಬಾಸ್ ಅಶ್ವಿನಿ ಮೇಡಮ್ 3 ಜನದಿಂದ ಬಿಗ್ ಬಾಸ್ ಓಡ್ತಾ ಇದೆ ಅಂತ ನಾನು ಅನ್ಸಿಕೆ. ಇಬ್ರಲ್ಲಿ ಒಬ್ರು ಗಿಲ್ಲಿ ಬರಲ್ಲ ಬಿಡಿ. ಅಶ್ವಿನಿ ಮೇಡಮ್ ಹೊರಗ್ ಬಂದ್ರೆ ಬಿಗ್ ಬಾಸ್ ಗಿಲ್ಲಿ. ಏನಂತೀರಾ? ಧ್ರುವಂತಿಗೆ ಚಪ್ಪಾಳೆ ಕೊಟ್ರು ಸುದೀಪ್ ಸರ್, ಅದಕ್ಕೆ ಏನಂತೀರಾ? ಅದ್ ಯಾವ್ದು ಕೊಟ್ರು ಅಂತ ನನಗೆ ಗೊತ್ತಾಗಿಲ್ಲ. TRPಗೋಸ್ಕರ ಕೊಟ್ರು, ಯಾವ್ದು ಕೊಟ್ರು ಅಂತ ಗೊತ್ತಾಗಿಲ್ಲ. ಅವರು ಒಂದ್ ವಾರ 15 ಯಾವ್ದು ಗೇಮ್ ಅಲ್ಲಿ ಯಾವ್ದು ಇನ್ನೇ ಮಾಡ್ಲಿಲ್ಲ. ಅವ್ರು ಮಾಳು ಆಚೆ ಹೋಗಕ್ಕಿಂತ ಬೇಡ ವಾರ ಆಚೆ ಹೋದ್ರು. ಮಾಳು ಆಚೆ ಬರುವಂತದ್ದು ಇದು ಇರ್ಲಿಲ್ಲ, ಹೌದಾ? ಅವ್ರು ಆಡ್ತಾ ಇದ್ರು, ಇದು ಮಾಡ್ತಾ ಇದ್ರು. ಕಿಚನ್ ಚಪ್ಪಾಳೆ ಕೊಡೋದು ಈ ಫೈನಲ್ ಇನ್ನೂ ಒಂದ್ ವಾರ ಏನೋ ಇದು. ಹಾ, ನೆಕ್ಸ್ಟ್ ಕಿಚನ್ ಚಪ್ಪಾಳೆ ಇಲ್ಲ. ಎಲ್ಲರೂ ಗಿಲ್ಲಿ ಓನ್ಲಿ ಗಿಲ್ಲಿ. ಯಾವ್ದು ಗಿಲ್ಲಿ ಮೈಂಡ್ ಸೆಟ್ ಹಂಗಿದೆ ಒಂದು. ಅಶ್ವಿನಿ ಮೇಡಮ್ ಅವ್ನಿಗೆ ಸಪೋರ್ಟ್ ಅಲ್ಲಾಕಿಲ್ಲ, ವಿರುದ್ಧ ಅದಕ್ಕೆ ಅವ್ನು ಗಿಲ್ಲಿ ಮೇಲ್ ಬಂದಿರೋದು. ಗಿಲ್ಲಿಗಿಂತ ಅಶ್ವಿನಿಯಿಂದ ಗಿಲ್ಲಿ ಬಂದಿದ್ದು. ಗಿಲ್ಲಿ ಬಂದಿದ್ದು ಹೆಂಗ್ ಹೇಳ್ತೀರಾ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾ? ಗಿಲ್ಲಿ ಮೈಂಡ್ ಸೆಟ್ ಚೆನ್ನಾಗಿದೆ. ಟ್ರಿಗರ್ ಮಾಡುವಾಗಂತದೇನೋ ನಾನು ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಂಗಿಲ್ಲ, ಇದು ಇಲ್ಲ, ನಾನು ಆ ಗೇಮ್ ಆಡ್ಬೇಕು ಅಂದ್ರೆ ಅಶ್ವಿನಿ ನಾವು ಬೆಳಿಬೇಕು ಅಂದ್ರೆ ದುಶ್ಮನ್ ಇರ್ಲೇಬೇಕು. ದುಶ್ಮನ್ ಇಲ್ಲ ಅಂದ್ರೆ ಯಾವತ್ತೂ ಬೆಳೆಯೋದಾಗಲ್ಲ. ಸಪೋರ್ಟ್ ಇರ್ಲಿ ಬಿಡ್ಲಿ, ದುಶ್ಮನ್ ಇರ್ಬೇಕು ಜೀವನದಾಗೆ. ಅವ್ರು ಅಶ್ವಿನಿ ಮೇಡಮ್ ಯಾವತ್ಲು ಗಿಲ್ಲಿ ಇದು ಹಂಗ್ ಮಾಡ್ಬೇಡ, ಗಿಲ್ಲಿ ಹಿಂಗ್ ಮಾಡ್ಬೇಡ, ನೀನ್ ಸರಿ ಇಲ್ಲ, ಅದೆಲ್ಲ ಹೇಳ್ತಿದ್ರು ಅಶ್ವಿನಿ ಮೇಡಮ್. ಹಂಗಾಗಿ ಗಿಲ್ಲಿ ಬೆಳೆದಿರೋದು ಅಷ್ಟೇ. ಗಿಲ್ಲಿನ ಗೆಲ್ತಾರೆ ಪಕ್ಕ. ಅಶ್ವಿನಿ ಗೆಲ್ಲೋಡು ರನ್ನಪ್ಪ ಆಗ್ತಾರೆ ಪಕ್ಕ. ರನ್ನಪ್ಪ ಅವರು ಗೆಲ್ಲಲ್ಲ ಸಪೋರ್ಟ್ ಇದೆ. ಆಂಧ್ರ, ತಮಿಳ್ನಾಡು ಎಲ್ಲಾನು ಗಿಲ್ಲಿನೇ ಇದೆ. ನಾ ಬಿಗ್ ಬಾಸ್ ಫ್ಯಾನು. ನಾನ್ ಬಿಗ್ ಬಾಸ್ ಇಷ್ಟ. ಅವ್ರಿಗೆ ಇವ್ರಿಗೆ ಅಂತಿಲ್ಲ. ಆಕ್ಚುಲಿ ನಾನು ಬಿಗ್ ಬಾಸ್ ನೋಡೋದು ಸುದೀಪ್ ಸರ್ ಇಂದ. ನಾವು ಸುದೀಪ್ ಫ್ಯಾನೇ. ಸುದೀಪ್ ಸರ್ ಇಂದ ನೋಡ್ತಾ ಇರೋದು. ಎಲ್ಲ ವರ್ಷ ನೋಡಿದ್ರು ನಾನು ಉತ್ತರ ಕನ್ನಡದವನು.
ಆಕ್ಚುಲಿ ಬಾಗಲಕೋಟೆ. ಉತ್ತರ ಕನ್ನಡ ಹನುಮಂತಿಂದನೂ ನಾವು ಎಲ್ಲ 2013 ಸ್ಟಾರ್ಟ್ ಆಗಿದ್ದು. 13 ಬಿಗ್ ಬಾಸ್ ಸ್ಟಾರ್ಟ್ ಆಗಿದ್ದು. ಅವಾಗಿಂದ ಸೀಸನ್ ನೋಡ್ತಾ ಬಂದಿದ್ದೀನಿ. ಈ ವರ್ಷ ಸೀಸನ್ ಅಲ್ಲಿ ಮಾತಾಡೋದು ವರ್ಲ್ಡ್ ಟು ಮಾತಾಡೋದು ಈ ಬೋಗಸಲ್ಲಿ ಟೋಲಲ್ಲಿ ಸ್ವಲ್ಪ ಯಾರು ತುಂಬಾ ನಾಟಕ ಮಾಡ್ತಾರೆ ಅಂದ್ರೆ ಯಾರು ನಿಮ್ ಪ್ರಕಾರ? ಎಲ್ಲ ಆಚೆ ಹೋಗಿದ್ದಾರೆ, ಯಾರು ಎಲ್ಲರೂ ಹೋಗಿದ್ದಾರೆ. ನಾಟಕ ಮಾಡೋರೆಲ್ಲ ಹೋಗಿ ಸರ್ ಟಿ ಶರ್ಟ್ ನೋಡಿ ಸರ್, 2 ಲಕ್ಷ 2.5 ಕೋಟಿ ಕೊಟ್ಟಿದ್ದೀನಿ. ಸತೀಶ್ ಅವ್ರ ಅಭಿಮಾನಿ. ಅಭಿಮಾನಿ ಅಲ್ಲ, ಹೇಳ್ತಾ ಇರೋದು. ಹೆಸರು ಹೇಳಿಲ್ಲ ನಿಮ್ಗೆ, ತೋರಿಸಿದೆ. ಅಣ್ಣ ನಾನು ಏನು ಮಾಡಿಲ್ಲ ಅಣ್ಣ, ತೋರಿಸ್ಕೊಡಿ ಅಣ್ಣ, ನಿಮ್ಗೆ ಗೊತ್ತಾಗಿರ್ಬೋದೇನೋ. ಅದ್ ಆ ತರ ಇದೆ, ಆಗಿದೆ. ಬಿಗ್ ಬಾಸ್ ಒಳ್ಳೆ ಹೋಗ್ತಾ ಇದೆಯಾ ಅಂದ್ರೆ ಗಿಲ್ಲಿ ಅಶ್ವಿನಿ ಮೇಡಮ್ ಹೋಗ್ತಾ ಇದೆ. ನಾಟಕ ಮಾಡೋರೆಲ್ಲ ಒಳಗಿದ್ದಾರೆ, ನಾಟಕ ಮಾಡೋರೆಲ್ಲ ಕೆಲವೊಂದ್ ಜನ ಹೊರಗೆ ಇದಾರೆ, ಆಚೆ ಇದಾರೆ. ಈ ಹೀರೋರಲ್ಲಿ ಯಾರು ನಾಟಕ ಮಾಡ್ತಿದಾರೆ ಅಂತ ಅನ್ಸುತ್ತೆ? ಹೀರೋರಲ್ಲಿ ಯಾರನ್ನ ಹೇಳೋಣ ಹೇಳಿ? ಹೇಳಿ, ನಿಮ್ಗೆ ಯಾರು ಅನ್ಸುತ್ತೆ ಅದನ್ನ ಹೇಳಿ. ಏನೇನೋ 4 ದಿನದಲ್ಲಿ ಗೊತ್ತಾಗುತ್ತೆ. ಹೌದಾ? 4 ದಿನದಲ್ಲಿ. ನೆಕ್ಸ್ಟ್ ಅವರ ನಮ್ಮ ಇವ್ರು ಚೈತ್ರ ಮೇಡಮ್ ಬಂದ್ರು ಕುಂದಾಪುರಿಂದ. ಅವ್ರು ಏನ್ ತಿಳ್ಕೊಂಡ್ರು, ಅವರೇ ರನ್ ಅಪ್ ಗೆಲ್ಬೋದೇನೋ ಅನ್ನೋ ಪೊಸಿಷನ್ ಅಲ್ಲಿ ಬಂದಿದ್ರು. ಅವ್ರೇನೋ ಸುಮ್ಮನೆ ಇದಕ್ ಬಂದಿದ್ರು, ಗೆಸ್ಟ್ ಆಗಿ ಬಂದಿದ್ರು. ಮಂಜು ಅವ್ರು ಬಂದಿದ್ರು, ಎಲ್ಲಾರು ಬಂದಿದ್ರು. ಇಲ್ಲಿ ವಿನ್ ಆಗೋದು ನಿಮ್ ಪ್ರಕಾರ? ಇಲ್ಲಿ ವಿನ್ ಆಗ್ಬೋದು ಅನ್ನೋಕೇನು, ಫಾಲೋವಿಂಗ್ ಜಾಸ್ತಿನ ಆಗ್ತಾನೆ ಹೋಗ್ತಿದೆ. ಇಲ್ಲಿ ಬಗ್ಗೆ ಮಾತಾಡಂಗಿಲ್ಲ. ಆದ್ರೇನೋ ಬಿಗ್ ಬಾಸ್ ಅನ್ನೋದೇನೋ ಕಿಚ್ಚ ಸುದೀಪ್ ಸರ್ ಇಂತ ಬಿಗ್ ಬಾಸ್ ದೊಡ್ಡದು. ಅವ್ರು ಬಿಗ್ ಬಾಸ್ ಏನ್ ತಗೋತಾರೆ ಅದ್ರ ಮೇಲೆ ಡಿಪೆಂಡ್. ಅದೇನೋ ಇಲ್ಲಿ ಬೆಳಿಬೇಕು ಅಂದ್ರೆ ಅಶ್ವಿನಿ ಮೇಡಮ್ ಅಶ್ವಿನಿ ಅವ್ರು ಇರ್ಬೇಕು. ಅಶ್ವಿನಿ ಇರ್ಬೇಕು. ಅಶ್ವಿನಿ ಅವರು ಯೂರೋಪಲ್ಲಿ ಯಾರು ನಾಟಕ ಮಾಡ್ತಾರೆ ಅಂತ ಅನ್ಸುತ್ತೆ? ಗಿಲ್ಲಿ ಅಶ್ವಿನಿ ಮೇಡಮ್ ಯಾರು ನಾಟಕ ಮಾಡೋ, ಇವ್ರಿಬ್ರಲ್ಲಿ ಯಾರು ಇಲ್ಲ. ಇವರಿಬ್ರು ಯಾರು ನಾಟಕ ಮಾಡ್ತಿಲ್ಲ. ಅದೇನೋ ಅಶ್ವಿನಿ ಮೇಡಮ್ ಏನೋ ಸ್ವಲ್ಪ ಏನಂತಾರ ಅದಕ್ಕೆ ಗಾಂಚಲಿ ಕೊಬ್ಬು ಅನ್ನೋದ್ರಿಂದ ಇರುತ್ತಲ್ಲ, ಮೇಡಮ್ ಇದೆ. ಆದ್ರೆ ಹಳ್ಳಿ ಹುಡುಗ ಅವನೇನೋ ಬೆಳಿತಾ ಇದ್ದಾನೆ ಅಂದ್ರೆ ಖಾಲಿ ಎಳೆಯವ್ರು ಇದ್ದೇ ಇರುತ್ತಾರೆ. ನಾವು ಹಳ್ಳಿ ಹುಡುಗರೇ, ಬೆಳಿಲಿ ಅಂತ ನಾವು ಬಿಡ್ತೀವಿ. ಅವ್ರು ಏನಂತಾರೆ, ನಾನು ಹಿಂಗಿದ್ದೀನಿ, ನೀನ್ ಆತರ ಮಾತಾಡ್ಬೇಡ, ಈ ತರ ಮಾತಾಡ್ಬೇಡ, ನನ್ಗೆಲ್ಲಾ ಗೊತ್ತು, ಆತರ ಕ್ವಶನ್ ಇದೆಯಲ್ಲ ಆತರ. ಗೆಲ್ಲಿ ಹಳ್ಳಿ ಹುಡುಗ. ಹೋದ ವರ್ಷ ಹನುಮಂತನ ಗೆಲ್ಸಿದೀವಿ, ಈ ವರ್ಷ ಗಿಲ್ಲಿ ಗೆಲ್ಸೋಣ. ಮುಂದಿನ ವರ್ಷ ಉತ್ತರ ಕರ್ನಾಟಕದವ್ರನ್ನ ಯಾರನ್ನ ಕರ್ಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ. ಮಾಳುವಿಂದ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ. ಆದ್ರೂ ಏನೋ TRP ಇಂದ ಸ್ವಲ್ಪ ಮೋಸ ಆಯ್ತೇನೋ ಅಂತ ನನಗೆ. ಇಲ್ಲ, ಮಾಳು ಸ್ವಲ್ಪ ಒಂದ್ ವಾರ ಇದ್ ಮಾಡ್ಲಿಲ್ಲ ಅಷ್ಟೇ. ಬಿಗ್ ಬಾಸ್ ಕರೆಕ್ಟ್ ಆಗಿದೆ. ಅದೇ ಮಾಳು ಸ್ವಲ್ಪ ಇದ್ ಮಾಡಿದ್ರ, ಮತ್ತೆ TRPಗೋಸ್ಕರ ಏನೋ ಮಾಡಿದ್ರೇನೋ ಅಂತ ನಮ್ಗೆ ಅನ್ಸಿಕೆ ಅಷ್ಟೇ, ಮತ್ತೇನಿಲ್ಲ. ಗಿಲ್ಲಿ ನಮ್ಮ ವೋಟಿಂಗ್ ಎಲ್ಲ ಗಿಲ್ಲಿ ಸರ್. ಬಿಗ್ ಬಾಸ್ ಬಗ್ಗೆ ಮಾತಾಡಕ್ ಹೋಗಲ್ಲ, ಬಿಗ್ ಬಾಸ್ ಬಾಸೇ. ಬ್ಯಾನರ್ ಇದೆ ಸರ್, ಗಿಲ್ಲಿದು ಬ್ಯಾನರ್ ಇದೆ, ಅಶ್ವಿನಿ ಮೇಡಮ್ ಬ್ಯಾನರ್ ಇದೆ, ಪ್ರತಿಯೊಬ್ಬರದು ಬ್ಯಾನರ್ ಇದೆ. ಬ್ಯಾನರ್ ಬಗ್ಗೆ ಮಾತಾಡೋದಲ್ಲ. ಬ್ಯಾನರ್ ನಾನು ಹಾಕಿಸ್ತೀನಿ ಸರ್, 2,000-3,000 ಕೊಟ್ಟು ನಾನು ಬ್ಯಾನರ್ ಹಾಕಿಸ್ತೀನಿ ಸರ್. ನಾನು ಬಿಗ್ ಬಾಸ್ ಒಳಗಿಲ್ಲ, ಆಚೆ ಇದ್ದೀನಿ. ನಾನು ಎಲ್ಲ ಹೋಟೆಲ್ ಡಿಪಾರ್ಟ್ಮೆಂಟ್ ಇಲ್ಲ ಫ್ಯಾನ್ ಸರ್. ನನಗೂ ಫ್ಯಾನ್ಸ್ ಇದಾರೆ. ನನ್ನ ಹತ್ರ ಒಂದು 8-10 ಹುಡುಗರು ಇದಾರೆ. ಮಚ್ಚ ದುಡ್ಡು ಹಾಕ್ತೀನಿ ಹಾಕೋ. ಅಶ್ವಿನಿ ಮೇಡಮ್ ದುಡ್ಡು ಕೊಟ್ಟು ಹಾಕ್ಸೋದಾದ್ರೆ ಅವ್ರ ಊರು ಬೆಂಗಳೂರು ತುಂಬಾ ಹಾಕ್ಸ್ಬೋದು. ಫ್ಯಾನ್ಸ್ ಅವ್ರಿಗೂ ಫ್ಯಾನ್ಸ್ ಇದಾರೆ, ಗಿಲ್ಲಿಗೂ ಫ್ಯಾನ್ಸ್ ಇದಾರೆ. ಅಂದ್ರೆ ಸುದೀಪ್ ಸರ್ ಫೈನಲಿಗೆ ಲಾಸ್ಟ್ ಮೂಮೆಂಟ್ ಅವರು ಬಟ್ಟೆ ಹಾಕೋ ಬ್ರ್ಯಾಂಡ್ ಇವ್ರು ಹೇಳಿದ್ರು, ನಾನು 2 ಲಕ್ಷ ಸರ್, 2.5 ಕೋಟಿ ದುಡ್ಡು ಟಿ ಶರ್ಟ್ ತಂದಿದ್ದೀನಿ. ಸುದೀಪ್ ಸರ್ ಯಾವತ್ತಾರ ಹೇಳ್ಕೊಂಡ್ರ? ಅವ್ರವ್ರಿಗೆ ಎಷ್ಟೆಷ್ಟು ಕೋಟಿ ದುಡ್ಡು ಬರುತ್ತೆ, ಸುಮ್ಮನೆ ಡೈಮಂಡ್ ಇರುತ್ತೆ. ಏನ್ ಸರ್, 200 ರೂಪಾಯಿ ಶರ್ಟ್ ಸರ್ ನಂದು, 100 ರೂಪಾಯಿ ಶರ್ಟ್. ನಾವು ಮೆಜೆಸ್ಟಿಕ್ ಅಲ್ಲಿ ಇರೋದು. ನಾವೆಲ್ಲ ಹೇಳ್ಕೊಂಡ್ ಕೂತ್ರೆ ನಾವೆಲ್ಲ ಫುಟ್ಪಾತ್ ಅಲ್ಲಿ ಕೆಲಸ ಮಾಡೋರು. 3 ಲಕ್ಷ 2 ಕೋಟಿ 3 ಕೋಟಿ ಅಂದ್ರೆ ನಾವು ಕೋಟಿ ಗಂಟೆ ದುಡ್ಡೇ ನೋಡಿಲ್ಲಲ್ಲ ಸರ್. ಇನ್ನೂ 1 ಲಕ್ಷ 2 ಲಕ್ಷ ದುಡ್ಡು ನೋಡಿದೀವಿ ಹೊರತು 2 ಕೋಟಿ 3 ಕೋಟಿ ದುಡ್ಡೇ ನೋಡಿಲ್ಲ. ಇವ್ರು ಹೇಳೋದ್ ನೋಡಿದ್ರೆ ನಾವು ಮೊನ್ನೆ ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಿತ್ತು. ಎಲ್ಲರೂ ಸರ್ ಇದು ಊರಿಂದ ತಗೊಂಡ್ಬಂದಿದ್ದು, ಫಾರಿನ್ ಇಂದ ತಗೊಂಡ್ಬಂದಿದ್ದು, ನನಗೆ ಅಂತಾನೆ ಪರ್ಸನಲ್ ಆಗಿ ಮಾಡ್ಕೊಟ್ಟಿದ್ದು 2.5 ಕೋಟಿ ಸರ್. ಇದು ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ನಾನೇ ಫಸ್ಟ್ ತಗೊಂಡ್ಬಂದಿದ್ದು. ಏನ್ ಸರ್, ಇರ್ಲಿ ಮಾಡ್ಲಿ ಬೇಡ ಅನ್ನಲ್ಲ, ಈ ಊರ್ ಮಾಡಿದ್ರೆ ಸರಿ ಅನ್ಸಲ್ಲ ಅಂತ ಅಷ್ಟೇ. ಗಿಲ್ಲಿಗೆ ಅವರು ಗಿಲ್ಲಿ ಗೆಲ್ಬಾರ್ದು, ಗಿಲ್ಲಿ ಸೋತ್ರೆ ನಾನು ಪಾರ್ಟಿ ಕೊಡ್ತೀನಿ ಅಂತಾರೆ. ಗಿಲ್ಲಿ ಗೆದ್ರೆ ನಾನು ಅವ್ರಿಗೆ ಪಾರ್ಟಿ ಕೊಡ್ತೀನಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಓಪನ್ ಚಾಲೆಂಜ್. ಗಿಲ್ಲಿ ಗೆದ್ರೆ ನಾನೇ ಪಾರ್ಟಿ ಕೊಡ್ತೀನಿ. ಹೌದು.
ಬಂದ್ ಭೇಟಿ ಹಾಕೊಳ್ಳಿ. ನಾ ಮೆಸ್ಟಿಕಲ್ ಇರ್ತೀನಿ. ಹೆಸರು ಹೇಳಿ, ಒಂದು ಯಾರಿಗೆ ಪಾರ್ಟಿ ಕೊಡ್ತೀರಾ ಅಂತ ಹೆಸರು ಹೇಳ್ಬಿಡಿ. ಸತೀಶ್ ಅವ್ರಿಗೆ ಕೊಡ್ತೀನಿ. ನೀವೇ ಪಾರ್ಟಿ ಕೊಡ್ತೀರಾ? ನಾನೇ ಕೊಡ್ತೀನಿ. ಗಿಲ್ಲಿ ಗೆದ್ರೆ ಎಲ್ಲಿ ಕೊಡ್ತೀರಾ ಏನಂತ ಮೆಸ್ಟಿಕಲ್ಲೇ ಕೊಟ್ಬಿಡ್ತೀನಿ. ಮೆಸ್ಟಿಕಲ್ಲಿ. ಹಾ, ಎಣ್ಣೆ ಪಾರ್ಟಿ ಕೊಡ್ತೀರಾ ಏನು? ಎಣ್ಣೆ ಪಾರ್ಟಿ ಆದ್ರೂ ಓಕೆ, ಹೆಣ್ಣು ಪಾರ್ಟಿ ಆದ್ರೂ ಓಕೆ, ಎಲ್ಲಾದ್ರೂ ನಾನೇ ಕೊಡ್ತೀನಿ. ಮಲ ಪಾರ್ಟಿ ಕೊಡಲ್ವಾ? ಹೊಲ ಪಾರ್ಟಿ ಅವ್ರ ಲೆವೆಲಿಗೆ ಬರಲ್ಲ ನಾವು. ಮೊಲ ಅಂಕು ಡುಮ್ಕು ಎಲ್ಲ ಕೊಡ್ತೀವಿ. ಮೆಜೆಸ್ಟಿಕಲ್ ಗೆದ್ರೆ ಇವ್ರನ್ನ ಏನ್ ಮಾತಾಡ್ಬೇಕು ಅವಾಗ ಮಾತಾಡ್ತೀನಿ. ಇಲ್ಲಿ ಗೆಲ್ಬೇಕು, ಇಲ್ಲಿ ಸಪೋರ್ಟ್ ಮಾಡೋಣ ಅಷ್ಟೇ. ಹಳ್ಳಿ ಹುಡುಗ ಅಲ್ಲ, ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.